ಇದು ರಾಜ್ಯ ರಾಜಕೀಯದಲ್ಲಿ ಡಿಕೆ ಎಚ್ಡಿಕೆ ದಂಗಲ್ ನಡೀತಾ ಇದೆ. ಇದುವರೆಗೂ ಬಿಜೆಪಿ ಕಾಂಗ್ರೆಸ್ ನಡುವೆ ಸಾಕಷ್ಟು ಆರೋಪ ಪ್ರತ್ಯಾರೋಪ ನಡೀತಾ ಇತ್ತು. ಈಗ ದಳ ಕೈ ನಾಯಕರ ನಡುವೆ ಡಾಕ್ಯುಮೆಂಟ್ ದಂಗಲ್ ನಡೀತಾ ಇದೆ. ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ಡಾಕ್ಯುಮೆಂಟ್ ದಂಗಲ್ ಇದು. ದಳಪತಿ ವಿರುದ್ಧ ಕಾಂಗ್ರೆಸ್ ನಾಯಕರು ಈಗ ಟ್ರಕ್ ವಾರಿಗೆ ಮುಂದಾಗ್ತಾ ಇದ್ದಾರೆ. ಟ್ರಕ್ ತೆಗೆದುಕೊಂಡು ಪ್ರತಿಭಟನೆ ನಡೆಸಲಿಕ್ಕೆ ಕೈಪಡೆ ಸಜ್ಜಾಗ್ತಾ ಇದೆ. ಎಚ್ಡಿಕೆ ಮನೆ ಕಚೇರಿಗೆ ಟ್ರಕ್ ನುಗ್ಗಿಸಲಿಕ್ಕೆ ಕಾಂಗ್ರೆಸ್ ಈಗ ತಯಾರಿ ಮಾಡಿಕೊಂಡಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕೈಪಡೆಯಿಂದ ವಿಭಿನ್ನ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಸಾಕಷ್ಟು ಡಾಕ್ಯುಮೆಂಟ್ ದಂಗಲ್ ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಅಸ್ತ್ರ ಪ್ರತ್ಯಸ್ತ್ರಗಳು ಈಗ ನಡೀತಾ ಇದೆ. ಇವತ್ತು 11 ಗಂಟೆಗೆ ಕೈಪಡೆ ವಿನೂತನವಾದಂತಹ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಅಂದರೆ ಎಚ್.ಡಿ. ಕುಮಾರಸ್ವಾಮಿಯವರ ಮನೆ ಮತ್ತು ಕಚೇರಿಗೆ ಟ್ರಕ್ ಅನ್ನು ನುಗ್ಗಿಸುವಂತಹ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಕೈಪಡೆ ನಾಯಕರು ಬಂದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಒಂದು ವಿಚಾರಗಳಾದರೂ ಕೂಡ ಮೊದಲು ಇಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಧ್ವನಿ ಎತ್ತದ್ದು ಕುಮಾರಸ್ವಾಮಿ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಏನೋ ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ.ಕೆ ದಾಖಲೆಯ ಸಮರವನ್ನು ಸಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಭಾರೀ ಭ್ರಷ್ಟಾಚಾರ ನಡೀತಾ ಇದೆ. ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ದಾಖಲೆಗಳಿದೆ. ಸರ್ಕಾರದ ವಿರುದ್ಧ ವಾರ್ ಮಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿಯವರು ಈಗ ಅವರೊಂದು ಕಡೆ ಈಗ ಸಮರಕ್ಕಿಳಿದಿದ್ದಾರೆ. ಟ್ರಕ್ ಗಟ್ಟಲೆ ದಾಖಲೆ ನನ್ನ ಬಳಿ ಇದ್ದಾವೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತಿಗೆ ಡಿ.ಸಿ.ಎಂ. ಡಿ.ಕೆ.ಶಿ ಈಗ ಕೌಂಟರ್ ಕೊಟ್ಟಿದ್ದಾರೆ. ಟ್ರಕ್ ಕಳಿಸ್ತೇನೆ, ದಾಖಲೆಗಳನ್ನು ಕಳಿಸ್ಲಿ ಅಂತ ಈಗ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಸುಳಿಯಲ್ಲಿ ಸುತ್ತಾ ಇದೆ. ಆ ಭ್ರಷ್ಟಾಚಾರದ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ದಾಖಲೆಗಳು ನನ್ನ ಹತ್ರ ಇದೆ ಅಂತ ಕುಮಾರಸ್ವಾಮಿಯವರು ಈಗ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಹಿಂದೆ ಹಲವಾರು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸಾಕಷ್ಟು ಈ ವರ್ಗಾವಣೆ ದಂಧೆಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿಯವರು ಧ್ವನಿ ಎತ್ತಿದ್ರು. ಆಗಾಗ ಪೆನ್ ಡ್ರೈವ್ನೆಲ್ಲ ತೋರಿಸ್ತಾ ಇದ್ರು ಮಾಧ್ಯಮದ ಮುಂದೆ. ಆ ಪೆನ್ ಡ್ರೈವಲ್ಲಿ ಏನಿತ್ತು ಅಂತ ಸಹಜವಾಗಿ ಕುತೂಹಲಕ್ಕೆ ಮಾಧ್ಯಮದವ್ರು ಕೇಳಿದಂಥ ಸಂದರ್ಭದಲ್ಲಿ ವರ್ಗಾವಣೆ ದಂಧೆ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕರ್ಮಕಾಂಡ ಈ ಪೆನ್ ಡ್ರೈವಲ್ಲಿ ಅಡಗಿದೆ ಅಂತ ಕುಮಾರಸ್ವಾಮಿಯವರು ಆಗಾಗ ಟಾಂಗ್ ಕೊಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ. ಈಗ ನೋಡಿದರೆ ಟ್ರಕ್ಕಲ್ಲಿ ತುಂಬಿಸ್ಬೋದು ಅಷ್ಟು ಅಪಾರ ಪ್ರಮಾಣದ ಡಾಕ್ಯುಮೆಂಟ್ಸ್ ದಾಖಲೆಗಳು ನನ್ನ ಹತ್ರ ಇದ್ದಾವೆ ಅಂತ ಒಂದು ಕಡೆ ಕುಮಾರಸ್ವಾಮಿಯವರು ಈಗ ಕಾಂಗ್ರೆಸ್ ನಾಯಕರಿಗೆ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರು ಅಂದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ಗೆ ಈಗ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಿಭಿನ್ನ ಪ್ರೊಟೆಸ್ಟ್ಗೆ ಈಗ ಕೈಪಡೆ ಮುಂದಾಗ್ತಾ ಇದೆ. ಟ್ರಕ್ ತೆಗೆದುಕೊಂಡು ಹೋಗುವ ಬಗ್ಗೆ ಕೈಪಡೆ ಈಗ ಫುಲ್ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಗರದ ಕೆಪಿಸಿಸಿ ಕಚೇರಿಯಿಂದ ಜೆ.ಪಿ. ಭವನಕ್ಕೆ ಟ್ರಕ್ ಪಯಣವನ್ನು ಬೆಳೆಸುವಂಥ ಸಾಧ್ಯತೆ ಇದೆ. ಇನ್ನು ಟ್ರಕ್ನಲ್ಲಿ ಹೋಗಿ ದಾಖಲೆ ಸಂಗ್ರಹಕ್ಕೆ ಕೈಪಡೆ ಮುಂದಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಟ್ರಕ್ ಮೂಲಕ ಜೆ.ಪಿ. ಭವನದಿಂದ ರಾಜಭವನಕ್ಕೆ ಹೋಗುವ ಸಾಧ್ಯತೆಯೂ ಕೂಡ ಉಂಟು. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಇದು ವಿಭಿನ್ನ ಪ್ರೊಟೆಸ್ಟ್. ಅಂದರೆ ಟ್ರಕ್ ಗಟ್ಟಲೆ ನನ್ನ ಹತ್ರ ದಾಖಲೆಗಳಿದೆ ಅಂದರೆ ಒಂದು ಟ್ರಕ್ ತುಂಬುವ ಡಾಕ್ಯುಮೆಂಟ್ ಅಂತ ಅಲ್ಲ. ಅಂದರೆ ಅಷ್ಟು ಇದ್ದಾವೆ ಇವರ ಕರ್ಮಕಾಂಡಗಳು ಅಂತ. ಯಾಕಂದರೆ ಸರ್ಕಾರ ರಚನೆ ಆದಲ್ಲಿಂದನೂ ಇವತ್ತಿನವರೆಗೂ ಕೂಡ ಭ್ರಷ್ಟಾಚಾರದ ವಿಚಾರದಲ್ಲಿ ಸಾಕಷ್ಟು ಇವತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಮಾತಾಡಿಕೊಳ್ಳುವ ಪರಿಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ. ಒಂದು ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಹಗರಣ ಆಯಿತು. ಏನೋ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯವ್ರಿಗೇನೋ ಬಿ ರಿಪೋರ್ಟ್ ಸಿಕ್ಕಿರ್ಬೋದು ಲೋಕಾಯುಕ್ತದಿಂದ, ಆದರೆ 14 ಸೈಟನ್ನು ವಾಪಸ್ ಕೊಟ್ಟರು. ಏನೋ ವಕ್ಫ್ ವಿಚಾರ ಇರ್ಬೋದು. ಹೀಗೆ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ. ಅದ್ರ ಜೊತೆಗೆ ಒಂದಿಷ್ಟು ಬೆಲೆ ಏರಿಕೆಗಳು, ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಿಕ್ಕೆ ಈಗ ಗ್ಯಾರಂಟಿಗಳನ್ನ ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJPನೂ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಒಂದು ಕಡೆ ಕಾಂಗ್ರೆಸ್ಗೆ ಜಾತ್ಯತೀತ ಜನತಾದಳದವರು ಕೂಡ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಈಗ ದಾಖಲೆಗಳಿದ್ದಾವೆ ನನ್ನ ಹತ್ರ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ಏನೇ ಒಂದು ವಿಚಾರಗಳ ನಡೆದರೂ ಕೂಡ, ಯಾವುದೇ ಒಂದು ಘಟನೆ ನಡೆದರೂ ಕೂಡ ಅದು ಮೊದಲು ಗೊತ್ತಾಗದೆ ಕುಮಾರಸ್ವಾಮಿಯವರಿಗೆ. ಕುಮಾರಸ್ವಾಮಿಯವರು ವಿಚಾರ ನನಗೆ ಮತ್ತು ಕುಮಾರಸ್ವಾಮಿಯವ್ರ ಮಾತನ್ನು ಅಲ್ಲಗಳಿಲಿಕ್ಕಾಗಲ್ಲ. ಯಾಕಂದರೆ 2 ಬಾರಿ ಮುಖ್ಯಮಂತ್ರಿ ಆದಂಥವರು ರಾಜ್ಯದಲ್ಲಿ, ಈಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. 2006-7ರಲ್ಲಿ BJP ಜೊತೆನೇ ಕೈ ಜೋಡಿಸಿದ್ರು, 2018ರಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರು. ಹಾಗಾಗಿ
BJP ಮತ್ತು ಕಾಂಗ್ರೆಸ್ ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ಆಗು ಹೋಗುಗಳ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗೇ ಗೊತ್ತಿದೆ. ಹಾಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಬಂಡವಾಳ ಕುಮಾರಸ್ವಾಮಿಗೆ ಚೆನ್ನಾಗೇ ಗೊತ್ತಿದೆ. ಮತ್ತು ಕಾಂಗ್ರೆಸ್ ಪಕ್ಷ ಆಗಲಿ ಇಲ್ಲಿ BJP ಆಗಲಿ ಏನು ಎಲ್ಲಿ ಅಕ್ರಮ ನಡೀತದೆ, ಎಲ್ಲಿ ಭ್ರಷ್ಟಾಚಾರ ನಡೀತದೆ ಎಲ್ಲವೂ ತಿಳ್ಕೊಂಡಿರ್ತಾರೆ. ಹಾಗಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ಕುಮಾರಸ್ವಾಮಿ ಅವರು ಸುಮ್ಮನೆ ಏನು ಊಹಾಪೋಹ ಮಾತಾಡಲ್ಲ ಅಂತ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಕೊಡ್ತಾ ಹೋಗ್ತಾರೆ. ಹನುಮಂತು, ಈ ಹಿಂದೆ ಹಲವಾರು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾ ಇದ್ರು. ಆಗಾಗ ಪೆನ್ ಡ್ರೈವ್ನೆಲ್ಲ ತೆಗೆದು ಮಾಧ್ಯಮದ ಮುಂದೆ ತೋರಿಸ್ತಾ ಇದ್ರು. ಈಗ ನೋಡಿದರೆ ಟ್ರಕ್ ಗಟ್ಟಲೆ ನನ್ನ ಹತ್ರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒಂದು ದಾಖಲೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ವಿಭಿನ್ನವಾದಂತಹ ಪ್ರತಿಭಟನೆಗೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹಾಗಾದರೆ JP ಭವನಕ್ಕೆ ಇವತ್ತು ಟ್ರಕ್ಗಳು ಹೋಗ್ತವ ಮತ್ತು ಆ ಟ್ರಕ್ಕಿಗೆ ದಾಖಲೆಗಳನ್ನ ತುಂಬಿಸಿ ಕಳಿಸ್ತಾರೆ ಕುಮಾರಸ್ವಾಮಿ ಅವರು ಅಂತ ಹನುಮಂತು. ಇಲ್ಲಿ ಕಾಂಗ್ರೆಸ್ ಮತ್ತೆ JDS ನ ನಾಯಕರ ನಡುವೆ ಒಂದ್ ರೀತಿ ಡಾಕ್ಯುಮೆಂಟ್ ದಂಗಲ್ ನಡೀತಾ ಇದೆ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ ಹೇಳಿದ್ರೆ ಮೊದಲಿಂದನೂ ಕೂಡ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ಟೀಕಾ ಪ್ರಹಾರ ಮಾಡ್ತಾ ಇದ್ದಂತ ಕುಮಾರಸ್ವಾಮಿ ಅವರು ಮೊನ್ನೆ ಇತ್ತೀಚೆಗಷ್ಟೇ ಸರ್ಕಾರದ ವಿರುದ್ಧ ನಾನು ವಾರ್ ಶುರು ಮಾಡ್ತಾ ಇದ್ದೀನಿ, ಸರ್ಕಾರದ ಭ್ರಷ್ಟಾಚಾರಗಳ ಏನಿದೆ ಅದರ ಟ್ರಕ್ ಗಟ್ಲೆನೆ ನನ್ನ ಹತ್ರ ಸಾಕಷ್ಟು ದಾಖಲೆಗಳಿದಾವೆ ಅನ್ನೋಂತ ಮಾತುಗಳನ್ನ ಹೇಳಿದ್ರು. ಈ ಮಾತಿಗೆ KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರು ಲಾರಿ ಕಳಿಸ್ತೀನಿ, ಬೇಕಾದ್ರೆ ಟ್ರಕ್ ಕಳಿಸ್ತೀನಿ, ಬೇಕಾದ್ರೆ ತುಂಬ ಕಳಿಸ್ತೀನಿ, ನಾವೇ ರಾಜ್ಯಪಾಲರಿಗೆ ಕೊಡ್ತೀವಿ ಅನ್ನೋಂತ ಮಾತುಗಳನ್ನು ಕೂಡ ಆ ಅರ್ಥದಲ್ಲಿ ಮಾತನಾಡಿದ್ರು. ಹಾಗಾಗಿ ಇದನ್ನೇ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಒಂದ್ ರೀತಿಯ ವಿಭಿನ್ನ ರೀತಿಯ ಹೋರಾಟಗಳನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಏನಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ 11:45ಕ್ಕೆ ಕಾಂಗ್ರೆಸ್ನಾಗ ಏನು ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಕಾಂಗ್ರೆಸ್ ಭವನ ಏನಿದೆ ಅಲ್ಲಿಂದ JP ಭವನಕ್ಕೆ JDS ಕಚೇರಿಗೆ ಟ್ರಕ್ ಅನ್ನ ತೆಗೆದುಕೊಂಡು ಹೋಗುವಂತದ್ದು. ಅಲ್ಲಿ ದಾಖಲೆಗಳನ್ನ ಕೊಟ್ರೆ ಆ ದಾಖಲೆಗಳನ್ನ ನಾವೇ ರಾಜ್ಯಪಾಲರಿಗೆ ಕೊಡ್ತೀವಿ ಅನ್ನುವಂತಹ ವ್ಯಂಗ್ಯವನ್ನ ಮಾಡುವಂತಹ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಆ ಮೂಲಕ ದಳಪತಿಗಳಿಗೆ ಟಕ್ಕರ್ ಕೊಡ್ತಾ ಇರುವಂತದ್ದು. ಒಂದ್ ಕಡೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆಗಳನ್ನ ಮಾಡ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ JDS ನ ನಾಯಕರೆಲ್ಲರೂ ಕೂಡ ಇವತ್ತು ಒಂದಾಗ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಒಂದು ರೀತಿ ಪ್ರೊಟೆಸ್ಟ್ಗೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದಾವೆ. ಮತ್ತೊಂದು ಕಡೆಗೆ JDS ನ ವಿರುದ್ಧವೇ ಈ ರೀತಿಯ ಕಾಂಗ್ರೆಸ್ ವ್ಯಂಗ್ಯದ ಪ್ರತಿಭಟನೆಯನ್ನ ನೋಡುವಂತದ್ದಾದ್ರೆ ಮುಂದಿನ ದಿನಗಳಲ್ಲಿ ಇದು ಬೇರೆದ್ದೇ ಸ್ವರೂಪ ಪಡೆಯುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.